ನೀನು ಹೇಳ್ದಂಗೆ ನಾನು ಆ ಮನೆಗೆ ಹೋಗಿ ಬಂದೆ ಹಾರಿಕಾ. ರಾಕಿನ ಸೇವ್ ಮಾಡಿರೋ ವ್ಯಕ್ತಿ ಅಂತ ನನ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಅವರು ಜೇನುತುಪ್ಪ ಹಚ್ಚಿರೋ ಕತ್ತಿ ಮೇಡಮ್. ಅವ್ರ ಮಾತುಗಳು ಸಿಹಿಯಾಗಿರುತ್ತೆ, ಆದ್ರೆ ಅವ್ರು ಮಾಡೋ ಕೆಲ್ಸ ಕತ್ತಿ ತರ ನಮ್ಮ ಶರೀರಕ್ಕೆ ಚಿತ್ರಹಿಂಸೆ ಕೊಡುತ್ತೆ. ಅವರು ಜೇನುತುಪ್ಪ ಹಚ್ಚಿರೋ ಕತ್ತಿ ಆದರೆ ನಾನು ವಿಷ ಹಚ್ಚಿರೋ ಕತ್ತಿ. ನಾನು ಮನ್ಸು ಮಾಡಿದ್ರೆ ಅವ್ರು ಎಲ್ರೂ ಸಾಯಿಸ್ಬೋದು. ಮೊದಲು ಆ ಕೆಲಸ ಮಾಡಿ ಮೇಡಮ್, ನನಗೆ ಮನಃಶಾಂತಿ ಸಿಗುತ್ತೆ. ರಾಕಿ ನನಗೆ ಹತ್ರ ಆಗಬೇಕು, ಆಸ್ತಿ ಸಿಗಬೇಕು, ಆಮೇಲೆ ಬೇಕಾದರೆ ನಿನ್ನ ಸೇಡ್ ತೀರಿಸ್ಕೋಬೋದು. ಅಂದ್ರೆ ನನ್ನ ಸೈಡಿಗೆ ನೀವು ಹೆಲ್ಪ್ ಮಾಡಲ್ವಾ ಮೇಡಮ್? ಮೊದಲು ನೀನು ನನಗೆ ಹೆಲ್ಪ್ ಮಾಡು, ಆಮೇಲೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಯಾರು? ನಮ್ಮ ಆಂಟಿ. ಹೇಳು ಆಂಟಿ. ರಾಕಿಗೆ ಆಕ್ಸಿಡೆಂಟ್ ಆಗಿದೆ, ಅದನ್ನ ನೀನೇನಾದ್ರೂ ಮಾಡಿಸಿದ್ಯಾ? ನಾನ್ಯಾಕೆ ಮಾಡಿಸ್ಲಿ? ಅಂದ್ರೆ ವಸುವಿಂದ ರಾಕಿ ದೂರ ಆಗ್ತಾನೆ ಅಂತ ಗುಡಿಲಿ ಯಾರೋ ಸ್ವಾಮೀಜಿ ಹೇಳಿದ್ರಂತೆ. ಆ ವ್ಯಕ್ತಿಯಿಂದ ತುಂಬಾ ಅನಾಹುತ ಆಗತ್ತೆ ಅಂತ ಕೂಡ ಹೇಳಿದಾರಂತೆ. ಅದು ನೀನೇ ಇರ್ಬೇಕು ಅಂತ ನನ್ಗೆ ಅನುಮಾನ ಬಂದು ಫೋನ್ ಮಾಡ್ದೆ ಕಣೆ. ನಾನಲ್ಲ ಆಂಟಿ, ನನಗ್ಯಾಕೆ ಬೇಕದು? ಏನೋ ಬಿಡು, ನೀನ್ ಈ ಮನೆಯವ್ರ ಮೇಲೆ ಸೇರಿ ಇಟ್ಕೊಂಡಿದ್ಯಲ್ಲ, ನೀನೇ ಮಾಡ್ಸಿದ್ಯೇನೋ ಅಂತ ಅನ್ಕೊಂಡೆ ಅಷ್ಟೇ. ಈ ಡೌಟು ನಿನಗ್ ಮಾತ್ರ ಬಂತ, ಮನೆಯವ್ರಿಗೆಲ್ಲ ಬಂದಿದ್ಯಾ? ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಕಣೆ. ಆದ್ರೆ ಆ ಅಭಿ ಆಕ್ಸಿಡೆಂಟ್ ಆಗಿರೋ ಕಡೆದು CCTV ಫುಟೇಜ್ ತಗೊಂಡ್ ಬಂದಿದ್ದಾನೆ. ಅದ್ರಲ್ಲಿ ರಾಕಿ ಗುದ್ದದವನ್ ಬೈಕ್ ನಂಬರ್ ಕಾಣಿಸಿದ್ಯಂತೆ. ಆದ್ರೂ ಅವನ್ ಮುಖ ಸರಿಯಾಗಿ ಕಾಣಿಸ್ತಿಲ್ವಂತೆ. ಅವನ್ ಬೇಕು ಅಂತ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಅವನ್ ಹಿಂದೆ ಯಾರೋ ಇದಾರೆ ಅಂತ ಇಲ್ಲಿ ಎಲ್ರೂ ಮಾತಾಡ್ಕೋತಿದ್ದಾರೆ ಕಣೆ. ನೀನಂತೂ ಅಲ್ಲ ತಾನೆ? ಅಲ್ಲ ಆಂಟಿ, ಇಡ್ತೀನಿ. ಒಂದ್ ನಿಮಿಷ. ಏನು? ನೀನೇನಾದ್ರೂ ಮಾಡಿದ್ರು ನನಗೆ ಹೇಳ್ಬಿಟ್ ಮಾಡಿ, ಇಲ್ಲ ಅಂದ್ರೆ ನಾನು ಟೆನ್ಷನ್ ಅಲ್ಲೇ ಸತ್ತು ಹೋಗ್ತೀನಿ. ಸರಿ ಆಂಟಿ, ಬಾಯ್. ಏನಾಯ್ತು ಹಾರಿಕಾ? ನಿಮಗ್ ನಾನು ಮೊದ್ಲೇ ಹೇಳಿದ್ನಲ್ಲ ಮೇಡಮ್, ಅಭಿಭಾವ ವಸು ಅಕ್ಕ ಬೆರಳು ತೋರಿಸಿದ್ರೆ ಹಸ್ತ ನುಂಗು ಅಂತವ್ರು. ಇವಾಗ ಏನಾಯ್ತು ಅಂಥದ್ದು? ಅಭಿಭಾವ ಆಕ್ಸಿಡೆಂಟ್ ಆಗಿರೋ ಜಾಗದಿಂದ CCTV ಫುಟೇಜ್ ತಗೊಂಡಿದಾರಂತೆ. ಅದ್ರಲ್ಲಿ ನಮ್ ಬೈಕ್ ಅವನು ಬೇಕು ಅಂತ ರಾಕಿಗೆ ಆಕ್ಸಿಡೆಂಟ್ ಮಾಡ್ದಂಗೆ ಇದೆಯಂತೆ. ಅವ್ರು ಅಷ್ಟು ಫಾಸ್ಟ್ ಆಗಿದಾರಾ? ರಾಕಿ ಅಂದ್ರೆ ವಸು ಅಕ್ಕ ಅಭಿಭಾವಂಗೆ ಪ್ರಾಣ ಮೇಡಮ್. ಅವನ ಮೇಲೊಂದು ನೊಣ ಕೂತ್ರು ಸಹಿಸಲ್ಲ. ಅಂಥದ್ರಲ್ಲಿ ನಾವು ಆಕ್ಸಿಡೆಂಟ್ ಮಾಡಿಸಿದೀವಿ, ಹಿಂದೆ ಬೀಳ್ದೆ ಇರ್ತಾರಾ? ಅವ್ರು ಎಷ್ಟೇ ಹುಡುಕಿದ್ರು ನಾವು ಸಿಗಲ್ವಲ್ಲ. ಅವರು ಸಣ್ಣ ದಾರ ಇಟ್ಕೊಂಡು ಬೆಟ್ಟನೇ ಎಳೆಯೋ ತರದವ್ರು. ಅವ್ರಿಗೆ ಸಣ್ಣ ಸುಳಿವು ಸಿಕ್ಕರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ. ಅದಷ್ಟು ಈಸಿ ಏನಲ್ಲ, ನೀನ್ ಯೋಚನೆ ಮಾಡ್ಬೇಡ. ಅಷ್ಟರೊಳಗೆ ನಾನು ರಾಕಿಗೆ ಹತ್ರ ಆಗಿ ಅವನನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ. ನಮ್ ಪ್ಲಾನ್ ಇದು ಅಂತ ಗೊತ್ತಾದ್ರೆ ರಾಕಿಗಿಂತ ಮುಂಚೆ ಅಭಿಭಾವ ವಸೋಕ ಇಲ್ಲಿಗೆ ಬಂದ್ಬಿಡ್ತಾರೆ ಮೇಡಮ್. ಅವರು ನಿನ್ನ ತುಂಬಾನೇ ಹೆದರ್ಸಿದ್ದಾರೆ ಅನ್ಸುತ್ತೆ. ಆದ್ರೆ ನೀನಿರೋದು ನನ್ನ ಹತ್ರ ಅಂತ ನೆನ್ಪಿಟ್ಕೋ. ನಾನು ಅನ್ಕೊಂಡಿದ್ದನ್ನು ಸಾಧಿಸೋ ತನಕ ಯಾರೂ ಟಚ್ ಮಾಡೋಕ್ಕಾಗಲ್ಲ. ದ್ಯಾಟ್ ಇಸ್ ಶ್ಯಾಮ್ಲಾ. ಮಮ್ಮಿ ಹೆಲ್ಪ್, ಮಮ್ಮಿ ಮಮ್ಮಿ ಹೆಲ್ಪ್. ರಾಕಿ 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 ಹೊಸವ್ರೆ, ಏನಾಯ್ತು ರೀ? ರಾಕಿನ ಯಾರೋ ಎತ್ಕೊಂಡು ಹೋಗ್ತಿದ್ದಾರೆ ರೀ. ಬೇಗ ನಡೀರಿ, ರಾಕಿನ ಕಾಪಾಡಿ, ಬೇಗ ಕರ್ಕೊಂಡು ಬರೋಣ. ಹೊಸವ್ರೆ, ಕೂಲ್ ಆಗಿರಿ, ರಿಲ್ಯಾಕ್ಸ್. ರಾಕಿನ ಯಾರು ಎತ್ಕೊಂಡು ಹೋಗಿಲ್ಲ, ಇದೆಲ್ಲ ನಿಮ್ ಕನ್ಸು.
ಕನ್ಸ? ಇಲ್ಲ ರೀ, ನನ್ನ ಕಣ್ಮುಂದನೆ ಯಾರೋ ರಾಕಿನ ಬಲವಂತವಾಗಿ ಬಾಯಿ ಮುಚ್ಚಿ ಎತ್ಕೊಂಡು ಹೋದ್ರು. ರಾಕಿ ಮಮ್ಮಿ ಡ್ಯಾಡಿ ಅಂತ ಕಿರಿಚ್ತಿದ್ದ. ರಾಕಿನ ಕಾಪಾಡ್ರಿ, ನಡೀರಿ. ರಾಕಿ ಸೇಫ್ ಆಗಿ ಮನೇಲೇ ಇದ್ದಾನೆ. ನೀವು ನಂಬ್ತಾ ಇಲ್ಲಲ್ಲ? ಬನ್ನಿ ತೋರಿಸ್ತೀನಿ, ಬನ್ನಿ. ನೋಡಿ, ರಾಕಿ ನಿದ್ದೆ ಮಾಡ್ತಾ ಇದ್ದಾನೆ. ರಾಕಿಗೇನೂ ಆಗಿಲ್ಲ ರೀ, ಅವನು ಕ್ಷೇಮವಾಗಿ ಇದ್ದಾನೆ. ಹೊಸೋರೆ, ರಾಕಿ ನೋಡಿದ್ರಲ್ಲ, ಬನ್ನಿ. ನನ್ನ ಮನ್ಸು ಯಾಕೋ ಕೇಳಿ ಶಂಕಿಸ್ತಿದೆ ರೀ. ಆ ಸ್ವಾಮೀಜಿ ಹೇಳಿದ್ದು ಒಂದೊಂದು ಮಾತು ನಿಜ ಆಗ್ತಿದೆ. ರಾಕಿ ನನ್ನಿಂದ ದೂರ ಆಗ್ತಾನೇನೋ ಅನ್ನಿಸ್ತಿದೆ. ನಾನಿರ್ಬೇಕಾದ್ರೆ ರಾಕಿನ ಯಾರೂ ನಿಮ್ಮಿಂದ ದೂರ ಮಾಡೋಕ್ಕಾಗಲ್ಲ. ರಾಕಿನ ಕಾಪಾಡೋ ಜವಾಬ್ದಾರಿ ನಂದು. ರಾಕಿ ದೂರ ಆದ್ರೆ ನಾನು ತಡೆಯೋಕ್ಕಾಗಲ್ಲ ರೀ. ನಾನು ಬದುಕೊಂಡಿಲ್ಲ. ರಾಕಿ ನಿಮಗೆ ಮಾತ್ರ ಮಗ ಅಲ್ಲ ಕಣ್ರಿ, ನನಗೂ ಮಗನೇ. ರಾಕಿ ಮೇಲೆ ಒಂದು ಗೀಟ್ ಬೀಳ್ದಂಗೆ ನೋಡ್ಕೊಳ್ತೀನಿ. ನನಗೆ ಭಯ ಆಗ್ತಿದೆ ರೀ. ಈ ಕನಸು ಯಾಕೆ ಬಂತು ಅಂತಲೂ ಗೊತ್ತಾಗ್ತಿಲ್ಲ. ನಮ್ಮಿಂದ ರಾಕಿನ ದೂರ ಮಾಡಬೇಕು ಅಂತ ಯಾರು ಪ್ರಯತ್ನ ಮಾಡ್ತಿದ್ದಾರೋ ಅರ್ಥ ಆಗ್ತಿಲ್ಲ. ಹೊಸೋರೆ, ಪ್ಲೀಸ್ ರಿಲ್ಯಾಕ್ಸ್. ರಾಕಿಗೆ ಏನೂ ಆಗಲ್ಲ ಕಣ್ರಿ. ರಾಕಿ ಜೀವಕ್ಕೆ ನನ್ನ ಜೀವ ಕೊಟ್ಟು ಕಾಪಾಡ್ತೀನಿ. ರಾಕಿನ ನಮ್ಮಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾರೇ ಆಗಿರಲಿ, ಎಂಥವ್ರೇ ಆಗಿರಲಿ, ಅವ್ರನ್ನ ನಾನು ಎದುರಿಸ್ತೀನಿ. ನನ್ನ ನಂಬಿ. ಹೊಸೋರೆ, ಮಲ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರಿ. ಏನ್ ಮೇಡಮ್ ಇದು? ದಿಸ್ ಇಸ್ ಅಭಿ ಫ್ಯಾಮ್ಲಿ. ಇದರಲ್ಲೇ ನಮಗೆ ಬೇಕಿರೋ ರಾಕಿ ಇರೋದು. ಅವನನ್ನು ಫ್ಯಾಮ್ಲಿಯಿಂದ ಆಚೆ ಎಳ್ಕೊಂಡು ನಮ್ಮ ಹತ್ರ ಕರ್ಕೋಬೇಕು. ಅದು ಅಷ್ಟು ಈಸಿ ಅಲ್ಲ ಮೇಡಮ್. ಆ ಫ್ಯಾಮಿಲಿಲಿ ರಾಕಿನ್ ಮಾತ್ರ ಅಲ್ಲ, ಯಾರೊಬ್ರು ಆಚೆ ಹೇಳ್ಕೊಳಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದು ಒಂದೇ ಮಾತಿನ ಮೇಲೆ ನಿಲ್ತಾರೆ. ಎಷ್ಟು ದಿನ ಇರ್ತಾರೆ? ಯಾವತ್ತಾದರೂ ಒಂದಿನ ಬೇರೆ ಆಗಲೇಬೇಕಲ್ಲ. ಆ ಫ್ಯಾಮಿಲಿ ಛಿದ್ರ ಆಗದೆ ಇರೋ ಥರ ಅಭಿಭಾವ ವಸು ಅಕ್ಕ ಇಬ್ರು ತಡೆಗೋಡೆ ಕಟ್ಟಿ ಕಾವಲ್ ಕಾಯ್ತಿದ್ದಾರೆ. ಐ ನೋ. ಆ ಫ್ಯಾಮ್ಲಿಗೆ ಅಭಿ ವಸುನೇ ಬಲ. ಅಭಿ ಮತ್ತು ವಸು ಇಬ್ರಿಗೂ ಆ ಫ್ಯಾಮ್ಲಿನೇ ಪ್ರಾಣ. ಆದರೆ ಎಷ್ಟೇ ಬಲವಾದ ಕೋಟೆ ಆದರೂ ಯಾವತ್ತಾದರೂ ಒಂದಿನ ಒಡೆದು ಚೂರು ಆಗದೆ ಇರಲ್ಲ. ಎಂಥ ಒಳ್ಳೆ ಕುಟುಂಬ ಆದರೂ ಬೇರೆ ಆಗಿ ಛಿದ್ರ ಆಗದೆ ಇರಲ್ಲ. ನೀವು ಆ ಫ್ಯಾಮಿಲಿನ ಹೇಗ್ ಬೇರೆ ಮಾಡ್ತೀರಾ? ನಾವು ಮನ್ಸು ಮಾಡಿದ್ರೆ ಬೇರೆ ಮಾಡ್ಬೋದು. ರಾಮಾಯಣದಲ್ಲಿ ಮಂಥರೆ ಸೀತಾ ರಾಮ ಲಕ್ಷ್ಮಣರನ್ನ ಕಾಡಿಗೆ ಹೋಗೋಂಗೆ ಮಾಡಿದ್ಲು. ಮಹಾಭಾರತದಲ್ಲಿ ಶಕುನಿ ಕೌರವ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧ ನಡೆಯೋ ಥರ ಮಾಡ್ದ. ಅಷ್ಟೇ ಯಾಕೆ, ಇಷ್ಟು ದೊಡ್ಡ ಭಾರತ ದೇಶನೂ ಒಂದು ಕಾಲದಲ್ಲಿ ಬ್ರಿಟಿಷರು ಬೇರೆ ಮಾಡಿ ಅಧಿಕಾರ ಚಲಾಯಿಸಿದ್ರಲ್ಲ, ನಾವು ಕೂಡ ಅದೇ ಪದ್ಧತಿ ಫಾಲೋ ಮಾಡೋಣ. ಅಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದಿಡ್ತೀರಾ ಮೇಡಮ್? ಎಸ್. ಮೊದಲು ಅಭಿ, ಭಾಸ್ಕರ್, ಅಖಿಲ್ ಮಧ್ಯೆ ಜಗಳ ತಂದಿಟ್ಟು ಅವ್ರನ್ನ ಬೇರೆ ಮಾಡ್ತೀನಿ. ಆ ಕೂಡು ಕುಟುಂಬನ ಒಡೆದು ಚೂರು ಮಾಡ್ತೀನಿ. ಆಮೇಲೆ ಅವ್ರ ಆರ್ಥಿಕ ಮೂಲ ಆಗಿರೋ ಸಂಸ್ಕೃತಿ ಈವೆಂಟ್ಸ್ನ ಸರ್ವನಾಶ ಮಾಡಿ ಎಲ್ಲರೂ ರೋಡಿಗೆ ಬೀಳೋ ಹಾಗೆ ಮಾಡ್ತೀನಿ. ಆಗ ಅವರಿಗೆ ಸಹಾಯ ಮಾಡೋ ನೆಪ ಮಾಡಿಕೊಂಡು ಬದಲಿಗೆ ರಾಕಿನ ದತ್ತು ಕೇಳ್ತೀನಿ. ಖಂಡಿತವಾಗ್ಲೂ ಒಪ್ಕೋತಾರೆ. ಐಡಿಯಾ ಚೆನ್ನಾಗಿದೆ, ಆದ್ರೆ ರಾಕಿಗೋಸ್ಕರ ನೀವಿಷ್ಟೆಲ್ಲ ಮಾಡ್ಬೇಕಾ ಮೇಡಮ್? ಯಾವುದು ಸುಮ್ಮನೆ ಬರಲ್ಲ ಹಾರಿಕಾ. ರಾಕಿನ ನನಗೆ ಕೊಡಿ ಅಂದರೆ ಆ ಫ್ಯಾಮ್ಲಿ ಒಪ್ಕೋತಾರಾ? ನನ್ನ ಗಂಡ ರಾಕಿ ಹೆಸ್ರಿಗೆ ಬರ್ದಿರೋ ಆಸ್ತಿನ ನನ್ನ ಹೆಸರಿಗೆ ವಾಪಸ್ ಬರ್ಸ್ಕೋಬೇಕು ಅಂದರೆ ಆ ವಸು ಸೈನ್ ಹಾಕಬೇಕು. ಸುಮ್ಮನೆ ಹೋಗಿ ಕೇಳಿದ್ರೆ ಹಾಕ್ತಾಳಾ?
ಅದಕ್ಕೆ ಮೊದಲು ಆ ಫ್ಯಾಮ್ಲಿ ರೆಕ್ಕೆಗಳನ್ನ ಕತ್ತರಿಸಿ ಆಮೇಲೆ ನನಗೆ ಬೇಕಾಗಿದ್ದನ್ನು ನಾನು ತಗೋತೀನಿ. ಆದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತಲ್ಲ ಮೇಡಮ್. ಹಿಡಿಯುತ್ತೆ, ತಾಳ್ಮೆಯಿಂದ ಒಂದೊಂದೇ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಅಭಿಭಾವ ವಸುವಕ್ಕ ನಿಮ್ ಪ್ಲಾನ್ನ ಗೆಸ್ ಮಾಡದೇ ಇರ್ತಾರಾ? ಅಲ್ಲೇ ನಾವು ಬುದ್ಧಿವಂತಿಕೆ ತೋರಿಸ್ಬೇಕು. ನಾನು ಅವ್ರ ಪಕ್ಕದಲ್ಲೇ ಇದ್ದು ಅವ್ರಿಗೆ ಏಟ್ ಕೊಡ್ತೀನಿ. ರಿಸ್ಕ್ ಆಗುತ್ತೇನೋ, ಸ್ವಲ್ಪ ಯೋಚನೆ ಮಾಡಿ. ಕೆಲವನ್ನ ಸಾಧಿಸ್ಬೇಕು ಅಂತಂದ್ರೆ ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ಅಂದ್ಹಾಗೆ ನಿನಗೆ ಆ ಫ್ಯಾಮ್ಲಿ ಮೇಲೆ ಏನು ಪ್ರೀತಿ ಇಲ್ಲ ತಾನೆ? ಪ್ರೀತಿನಾ? ತುಂಬಾ ದ್ವೇಷ ಇದೆ ಮೇಡಮ್. ನಿಮಗ್ ಆಲ್ರೆಡಿ ಹೇಳಿದ್ದೀನಲ್ಲ, ವಸು ಅಕ್ಕನ ಅಭಿಭಾವನ ನಾಶ ಮಾಡೋದೇ ನನ್ನ ಗುರಿ ಅಂತ. ಅದು ನಿಮ್ ಮೂಲಕ ನೆರವೇರಿದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನಿನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ದು. ನೀನು ನಾನು ಸೇರಿ ಅವರಿಗೆ ಸಾವಿನ ಏಟ್ ಕೊಡೋಣ. ಥ್ಯಾಂಕ್ ಯು ಮ್ಯಾಮ್. ಈ ಪ್ಲಾನ್ನ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಆಲ್ರೆಡಿ ಪ್ಲಾನ್ ಸ್ಟಾರ್ಟ್ ಆಗಿದೆ. ರಾಕಿಗೆ ಆಕ್ಸಿಡೆಂಟ್ ಮಾಡಿಸಿ ಆ ಫ್ಯಾಮ್ಲಿಗೆ ಹತ್ರ ಆಗಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ಆ ಫ್ಯಾಮ್ಲಿಲಿ ಒಬ್ಬೊಬ್ರು ಆ ಫ್ಯಾಮ್ಲಿಯಿಂದ ದೂರ ಮಾಡಬೇಕು, ಜಗಳ ಆಗಬೇಕು. ಆ ಫ್ಯಾಮ್ಲಿ ಆಮೇಲೆ ಸಂಸ್ಕೃತಿ ಈವೆಂಟ್ಸ್ ಸ್ವಾಹ ಮಾಡಬೇಕು. 1 by 1 ಸಾಲಾಗಿ ಮಾಡೋಣ. ಡನ್ ಮ್ಯಾಮ್, ನಾನು ರೆಡಿ. ಮಮ್ಮಿ ನಮ್ಗೆ ಜಡೆ ಹಾಕ್ತೀಯಾ? ಬೇಗ ಹಾಕು ಮಮ್ಮಿ, ಇವತ್ತು ನಮಗೆ ಹಾಲಿಡೇ, ನಾವು ಆಟಾಡಬೇಕು. ಸರಿ ಬನ್ನಿ. ಫಸ್ಟು ನನಗೆ ಹಾಕು ಮಮ್ಮಿ. ಇಲ್ಲ, ನಂಗೆ ಫಸ್ಟು. ಜಗಳ ಆಡ್ಬೇಡಿ ಮಮ್ಮಿ. ಒಂದ್ಸಲ ಒಬ್ರಿಗೆ ಮಾತ್ರ ಜಡೆ ಹಾಕಕ್ಕಾಗೋದು, ಮತ್ತೆ ಇನ್ನೊಬ್ರಿಗೆ ನಾನು ಹಾಕ್ತೀನಿ. ಥ್ಯಾಂಕ್ ಯು ರಾಕಿ. ನೀನ್ ಅನುಗ್ ಹಾಕು, ನಾನು ಕೀರ್ತಿಗೆ ಹಾಕ್ತೀನಿ. ನಿನ್ ಜಡೆ ಆಗೋಯ್ತು. ನಿನ್ ಜಡೆ ಕೂಡ ಹಾಕಾಯ್ತು. ವಾವ್, ಅಮ್ಮ ಒಬ್ಬರಿಗೆ ಅಣ್ಣ ಇನ್ನೊಬ್ಬರಿಗೆ ಜಡೆ ಹಾಕಿದನಾ? ಅನು ಕೀರ್ತಿ ಮಧ್ಯ ಜಗಳ ಆಗ್ಬಾರ್ದು ಅಂತ ನಾನು ಮಮ್ಮಿ ಜಡೆ ಹಾಕೋದನ್ನ ಶೇರ್ ಮಾಡ್ಕೊಂಡ್ವಿ ಡ್ಯಾಡಿ. ವೆರಿ ಗುಡ್ ರಾಕಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಡ್ಯಾಡಿ, ನಾನ್ ಹಾಕಿರೋ ಜಡೆ ಚೆನ್ನಾಗಿದ್ಯಾ ಅಥವಾ ಮಮ್ಮಿ ಹಾಕಿರೋ ಜಡೆ ಚೆನ್ನಾಗಿದ್ಯಾ? ನೀನು ಹಾಕಿರೋ ಜಡೆನೇ ತುಂಬ ಚೆನ್ನಾಗಿದೆ. ಅಂದ್ರೆ ನನ್ನ ಜಡೆ ಚೆನ್ನಾಗಿಲ್ವಾ ಡ್ಯಾಡಿ? ಚೆನ್ನಾಗಿದೆ, ಆದರೆ ನಿಮ್ಮ ಮಮ್ಮಿಗಿಂತ ರಾಕಿನೇ ತುಂಬ ಚೆನ್ನಾಗಿ ಹಾಕಿದ್ದಾನೆ. ಹಾ, ಇಲ್ಲ ಡ್ಯಾಡಿ, ಮಮ್ಮಿ ಹಾಕಿರೋ ಜಡೆ ಕೂಡ ತುಂಬಾನೇ ಚೆನ್ನಾಗಿದೆ. ನಡಿ ಅಣ್ಣ, ಹೋಗಿ ಆಟಾಡೋಣ. ಜಡೆ ಬಗ್ಗೆ ನಿಮಗೆ ಅಷ್ಟೊಂದು ಗೊತ್ತಿದ್ಯಾ? ನಾನ್ ಹಾಕಿರೋ ಜಡೆ ಬಗ್ಗೆ ಆಡ್ಕೋತಾ ಇದ್ರಿ. ಜಡೆ ಹಾಕೋದು ಒಂದು ಆರ್ಟ್ ಕಣ್ರಿ, ಅದು ಎಲ್ರಿಗೂ ಬರಲ್ಲ. ನಿಮಗ್ ಬರುತ್ತಾ? ಏನು, ನಿಮಗೆ ಜಡೆ ಹಾಕಿ ತೋರಿಸ್ಬೇಕಾ?
ತೋರಿಸಿ ಅಂತ ಹೇಳ್ತಿಲ್ಲ. ನನ್ನಿಂದ ಸೂಪರ್ ಅನ್ಸ್ಕೊಳ್ಳಿ ನೀವು. ಯಾ ಶೋರ್, ಬನ್ನಿ ಕೂತ್ಕೊಳ್ಳಿ ಹೊಸವ್ರೆ. ಹೇಗಿದೆ ಮೇಡಮ್? ತುಂಬಾ ಅಂದವಾಗಿದೆ ರೀ. ಲೋ ಕಿಟ್ಟೋ, ಆಚೆಯಿಂದ ನಿನ್ಗಿಷ್ಟ ಅಂತ ಮಂಗಳೂರು ಬಜ್ಜಿ ತಂದಿದ್ದೀನಿ. ಸ್ಕೂಲ್ಗೆ ಹೋದ್ಮೇಲೆ ತಿನ್ನು. ಸರಿನಮ್ಮ. ಆಚೆಯಿಂದ ಯಾಕೆ ದಮಯಂತಿ? ಮನೆಯಲ್ಲಿ ಟಿಫಿನ್ ಮಾಡಿದಾರಲ್ಲ. ಮನೇಲಿ ಮಾಡಿರೋ ಇಡ್ಲಿ ನಿನ್ನ ಅಳಿಯಂಗೆ ಇಷ್ಟ ಆಗಲ್ಲ ಅಣ್ಣ. ಅವನಿಗೆ ಇಷ್ಟ ಆಗಿದ್ ಕೊಟ್ರೆ ಹೊಟ್ಟೆ ತುಂಬ ತಿಂತಾನೆ. ನೋಡಿದ್ಯಾ ವಸು, ನೀನ್ ನೋಡಿದ್ರೆ ಮಕ್ಕಳನ್ನೆಲ್ಲ ಸಮಾನವಾಗಿ ನೋಡ್ತೀಯ. ಆ ದಮಯಂತಿ ಅವಳ ಮಗನ್ಗೆ ಸ್ಪೆಷಲ್ ಆಗಿ ಆಚೆಯಿಂದ ಟಿಫನ್ ತರಿಸಿದಾಳೆ. ಹೋಗ್ಲಿ ಬಿಡಕ್ಕ, ಅವಳ ತಾಯಿ ಪ್ರೀತಿ ಅಂಥದ್ದು. ಅದು ಪ್ರೀತಿ ಅಲ್ಲ, ಪಕ್ಷಪಾತ ಅಂತಾರೆ. ಪಕ್ಷಪಾತ ಕೂಡ ಒಂದ್ ರೀತಿಯಾದ ಪ್ರೀತಿನೇ. ನಿನ್ ಒಳ್ಳೆ ಮನ್ಸ್ಗೆ ಹಾಗೆ ಅನ್ಸುತ್ತೆ, ಆದ್ರೆ ನಿನ್ ಮನ್ಸ್ನ ಆ ದಮಯಂತಿ ಅರ್ಥ ಮಾಡ್ಕೋತಿಲ್ಲ. ಅವಳು ನಮ್ ನಾದ್ನಿ ಅಲ್ವಾಕ್ಕ, ನಾವೇ ಅವಳ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಭಾವ. ಗುಡ್ ಮಾರ್ನಿಂಗ್ ನಂದಿನಿ. ಇವತ್ತು ಎದ್ದಿದ ತಕ್ಷಣ ನಿನ್ ನನ್ಮುಖನ ನೋಡಿದ್ದು ಭಾವ. ಇವತ್ತು ಇಡೀ ದಿನ ನಿನಗೆ ಒಳ್ಳೇದಾಗತ್ತೆ. ನಾನು ಒಳ್ಳೆ ಕಾಫಿ ಕೊಡ್ತೀಯಾ? ಅವಳನ್ನ ಕೇಳ್ತೀಯ ತಮ್ಮಯ್ಯ? ನನ್ನೋ ಶಿವಾನಿನೋ ಕೇಳು. ಶಿವಾನಿ, ಲೇ ಶಿವಾನಿ. ಏನಮ್ಮ? ನಿನ್ ಚಿಕ್ಕ ಮಾವಂಗೆ ಕಾಫಿ ತಗೊಂಡ್ ಬಾ ಹೋಗೆ. ಬೇಡ, ನಾನು ನಮ್ಮ ಮತ್ಕೇರ್ನ ಕೇಳ್ತೀನಿ. ಏ ಅದಕ್ಕೆ ಕಾಫಿ. ತರ್ತೀನಿ ಅಖಿಲ್. ಯಾಕೋ ಇಷ್ಟು ಲೇಟಾಗಿ ಎದ್ದಿದ್ಯಾ? ಯಾವ್ದಾದ್ರು ಪಾರ್ಟಿ? ರಾತ್ರಿ ಲೇಟ್ ಆಯ್ತಣ್ಣ. ಅಣ್ಣ, ಇವತ್ತು ಸ್ಕೂಲಲ್ಲಿ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರಲ್ವಾ? ಹೌದು ಅನು, ಈ ಸಲ ಎಷ್ಟು ಮಾರ್ಕ್ಸ್ ಬರುತ್ತೋ ಏನೋ. ಡೋಂಟ್ ವರಿ ಅಣ್ಣ, ಪ್ರತಿ ಸಲದ ಥರಾನೇ ಈ ಸಲ ಕೂಡ ನೀನೇ ಕ್ಲಾಸಿಗೆ ಫಸ್ಟ್ ಬರ್ತೀಯ. ಈ ಕಿಟ್ಟು ನೋಡ್ಬೇಕು ಅಷ್ಟಕ್ಕೂ ಪಾಸ್ ಆಗ್ತಾನೋ ಇಲ್ವೋ. ನಾನು ಯಾಕೆ ಪಾಸ್ ಆಗಲ್ಲ? ಎಕ್ಸಾಮ್ ಸೂಪರ್ ಆಗೇ ಬರ್ದಿದ್ದೀನಿ. ಕಾಪಿ ಹೊಡೆದು ಬರ್ದಿದ್ಯಾ ಕಿಟ್ಟು ಭಾವ? ಹಾಗನ್ಬಾರ್ದು. ಅವನ್ ಯಾವತ್ತು ಓದಿದಾನೆ ಅಣ್ಣ? ಅವನ್ ಕಾಪಿ ಹೊಡೆದೇ ಬರ್ದಿರ್ತಾನೆ. ಕಿಟ್ಟು, ಬರ್ಬೇಕಾದ್ರೆ ಕಾಲು ಅಡ್ಡ ಕೊಟ್ಟು ಬೀಳೋ ಹಾಗೆ ಮಾಡಿದ್ರೆ ಮೂತಿ ಒಡೆದೋಗತ್ತೆ.
ಏನು ರಾಕಿ ಇದು? ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ನಡಿಬೇಕಲ್ವಾ? ಸಾರಿ ಡ್ಯಾಡಿ, ಕಾಲ್ ಸ್ಲಿಪ್ ಆಯ್ತು. ಬಿ ಕೇರ್ಫುಲ್. ನಿನ್ಗೇನು ಆಗಿಲ್ಲ ಅಲ್ವಾ ರಾಕಿ? ಏನಾಗಿಲ್ಲ ಮಮ್ಮಿ. ಕಿಟ್ಟುನ ಕಾಪಾಡಕ್ಕೆ ರಾಕಿ ಸುಳ್ಳು ಹೇಳ್ತಿದ್ದಾನೆ. ರಾಕಿ ಕಾಲ್ ಸ್ಲಿಪ್ ಆಗಿಲ್ಲ. ಕಿಟ್ಟು ಕಾಲ್ ಅಡ್ಡ ಕೊಟ್ಟು ರಾಕಿನ ಕೆಳಗ್ ಬೀಳೋ ಹಾಗೆ ಮಾಡ್ದ. ಮೇಲಿಂದ ನಾನೇ ನೋಡ್ದೆ.